ಹಾಯ್ ಗಾಯ್ಸ್, ಗುಡ್ ಮಾರ್ನಿಂಗ್. ಇವತ್ತು ಪ್ರೀ ವರ್ಕೌಟ್ಗೆ ರಾಗಿ ಗಂಜಿ ಮಾಡ್ಕೊಂಡು ಕುಡಿದು ಜಿಮ್ಗೆ ಹೋದೆ. ವರ್ಕೌಟ್ ಎಲ್ಲ ಮುಗಿಸಿ ಮಾರ್ಕೆಟ್ಗೆ ಹೋಗಿ ತರಕಾರಿ ತೊಗೊಂಡು ಬಂದೆ. ನನ್ನ ರೂಮ್ ಸುತ್ತ ಏನಿದೆ ಅಂತ ನೋಡೋಣ ಬರ್ರಿ. ಇವತ್ತು ನನ್ನ ರೂಮ್ ಇರೋ ಊರು ನಿಮಗೆ ತೋರಿಸ್ತೀನಿ. ಈ ಊರ ಹೆಸರು ಪೂಜನಹಳ್ಳಿ, ದೇವನಹಳ್ಳಿ ಸಬ್ ಡಿಸ್ಟಿಕ್ಕು, ಬೆಂಗಳೂರು ರೂರಲ್ಗೆ ಸೇರುತ್ತೆ. ಡಿಸೆಂಬರ್ ಆಯಿತು ಅಂದರೆ ನನಗೆ 2 ವರ್ಷ ಆಗುತ್ತೆ ಈ ಊರಲ್ಲಿದ್ದು. ನವಂಬರ್ ಮತ್ತು ಡಿಸೆಂಬರ್ ಬಂತು ಅಂದರೆ ಇಲ್ಲಿ ತುಂಬ ಫಾಗ್ ಇರುತ್ತೆ. ಮನೆ ಮುಂದ್ಗಡೆ ಏನಿದೆ ಅಂತಲೂ ಕಾಣಿಸಲ್ಲ. ಅಲ್ಲಿ ಹಿಂದ್ಗಡೆ ತೆಂಗಿನ ಮರ ಇದ್ವಲ್ಲ, ಅದನ್ನೂ ಕಾಣಿಸಲ್ಲ ನಮಗೆ. ನನ್ನ ರೂಮ್ ಇರೋದು ಫಸ್ಟ್ ಫ್ಲೋರಲ್ಲಿ, ನಾನು ಸೆಕೆಂಡ್ ಫ್ಲೋರಿಂದ ವಿಡಿಯೋ ಮಾಡ್ತಿರೋದು. ಇಲ್ಲಿ ಕೆಳಗಡೆ ಕಾಣಿಸ್ತಿದೆಯಲ್ಲ, ಇದೇ ನಮ್ಮ ರೂಮ್ ಬಾಲ್ಕನಿಗೆ ಅವಾಗವಾಗ ಬರ್ತಿರ್ತೀನಿ. ಬರೀ ನಾನು ನಿಮಗೆ ಇವತ್ತು ಹೈ ಪ್ರೋಟೀನ್ ಸೋಯಾ ರೈಸ್ ರೆಸಿಪಿ ಹೇಗೆ ಮಾಡೋದು ಅಂತ ಹೇಳ್ಕೊಡ್ತೀನಿ. ಒಂದು ಗಾರ್ಲಿಕ್ ಮತ್ತು ಕ್ಯಾಪ್ಸಿಕಮ್ನ ನೀಟಾಗಿ ಕಟ್ ಮಾಡ್ಕೊಳ್ಳಿ. ಕಡಾಯಲ್ಲಿ ಎಣ್ಣೆ ಹಾಕಿ, ಎಣ್ಣೆ ಕಾದಿದ ಮೇಲೆ ಸಾಸಿವೆ ಜೀರಿಗೆ ಹಾಕಿ ಬೆಳ್ಳುಳ್ಳಿನ ಹಾಕಿ, ಆಮೇಲೆ ಕ್ಯಾಪ್ಸಿಕಮ್ ಹಾಕಿ ಸ್ವಲ್ಪ ಅದ್ರ ಸ್ಮೆಲ್ ಹೋಗೋವರೆಗೂ ಹುರ್ಕೊಳ್ಳಿ. ಹಾಗೆ ಅದನ್ನ ಸ್ವಲ್ಪ ಸ್ಪೂನಿಂದ ಆ ಕಡೆ ಈ ಕಡೆ ಮಿಕ್ಸ್ ಮಾಡ್ತೀರಿ. ಇದಕ್ಕೆ ಸ್ವಲ್ಪ ಅರಿಶಿನ ಪುಡಿ ಮತ್ತು ಉಪ್ಪು ಹಾಕಿ ಮಿಕ್ಸ್ ಮಾಡ್ತಾಯಿರಿ. ನಾನು ಪಕ್ಕದಲ್ಲಿ ಇನ್ನೊಂದು ಕಡೆ ಸ್ಟವ್ ಆನ್ ಮಾಡಿ ಸೋಯಾನ ಕುದಿಸ್ತಿದ್ದೆ. ಕುದ್ದಾದ್ಮೇಲೆ ಅದ್ರ ಒಳಗಡೆ ಇರೋ ನೀರೆಲ್ಲ ಸ್ವಲ್ಪ ಹಿಂಡಿ ಕ್ಯಾಪ್ಸಿಕಮ್ ಒಳಗಡೆ ಹಾಕಿ, ಆಮೇಲೆ ಇದನ್ನ ಒಂದು 30 ಸೆಕೆಂಡ್ ಮಿಕ್ಸ್ ಮಾಡಿ ಸ್ವಲ್ಪ ಖಾರ ಪುಡಿ ಹಾಕಿ. ನಾನು ರೈಸ್ನ ಮುಂಚೆನೇ ಮಾಡ್ಕೊಂಡಿದ್ದೆ. ಇವಾಗ ಇದನ್ನ ಇದ್ರೊಳಗಡೆ ಹಾಕಿ ಮಿಕ್ಸ್ ಮಾಡಿ. ಇವಾಗ ನಿಮಗೆ ತಿನ್ನೋಕೆ ರೆಡಿ ಆಯಿತು ಹೈ ಪ್ರೋಟೀನ್ ಸೋಯಾ ರೈಸ್ ರೆಸಿಪಿ. ಇದರಲ್ಲಿ ನಿಮಗೆ 500 ಕ್ಯಾಲೋರೀಸ್ ಮತ್ತು 32 ಗ್ರಾಮ್ ಪ್ರೋಟೀನ್ ಸಿಗುತ್ತೆ. ಸೇವ್ ಮಾಡ್ಕೊಂಡು ಟ್ರೈ ಮಾಡಿ. ನಾನು ಇವತ್ತು ಫ್ರೀ ಇದ್ದೆ ಅಂತ ಸ್ವಲ್ಪ ರೂಮ್ನ ಕ್ಲೀನ್ ಮಾಡಿಕೊಂಡೆ. ಕಿಚನ್ ಅಂತೂ ತುಂಬ ಗಲೀಜಿತ್ತು, ತುಂಬ ದಿನದಿಂದ ಕ್ಲೀನೇ ಮಾಡಿರಲಿಲ್ಲ. ಇನ್ನು ಸ್ಟವ್ ಅಂತೂ ಕೇಳಕ್ಕೆ ಹೋಗಬೇಡಿ, ಅದನ್ನಂತೂ ತಿಕ್ಕಿ ಕ್ಲೀನ್ ಮಾಡಿದ್ದೀನಿ. ನನಗೆ ಖುಷಿ ಆಗುತ್ತೆ ಇಷ್ಟೊಂದು ಕ್ಲೀನ್ ಆಗಿದೆಯಲ್ಲ ಅಂತ ನೋಡಿ. ಇಷ್ಟೊಂದು ಕ್ಲೀನ್ ಮಾಡಿದ್ದೀನಿ, ಮತ್ತೆ ಗಲೀಜಾಗದೇ ಇದ್ದರೆ ಸಾಕು.